ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರ ಜನ್ಮದಿನಾಚರಣೆ ಸರಳವಾಗಿ ಆಚರಣೆ ಮಾಡಲಾಯಿತು. ಹುಮ್ನಾಬಾದ್ ಮಾಜಿ ಸಚಿವ ರಾಜಶೇಖರ್ ಬಿ. ಪಾಟೀಲ್ ಅವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ ಸರಳ ಆಚರಣೆ ಮಾಡಲಾಯಿತು. ಪ್ರಸ್ತುತ ವರ್ಷದಲ್ಲಿ ಬರಗಾಲ ಇರುವ ಕಾರಣ 58ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ರೀತಿಯಿಂದ ಆಚರಿಸಿಕೊಂಡಿದ್ದರು. ಬೆಳಗ್ಗೆ 10 ಗಂಟೆಗೆ ಹುಮ್ನಾಬಾದ್ ಆರಾಧ್ಯ ದೈವರಾದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆದು ವಿಶೇಷ ಪೂಜೆ ನೆರವೇರಿಸಿದರು. ಬಳಿಕ ಮಾತೆ ರಾಜೇಶ್ವರಿ ದೇವಿಯ ದೇವಸ್ಥಾನಕ್ಕೆ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿದರು. ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಿದರು. ತದನಂತರ ಸ್ವಗೃಹದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ಸರಳ ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಇಂದು ಚುಡುಗುಪ್ಪ ಪಟ್ಟಣದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಇಂದು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ರೀತಿಯಿಂದ ಆಚರಿಸಿದ್ದರು. ಹಣ್ಣು ಹಂಪಲುಗಳನ್ನು ಕೊಡುವುದರ ಮೂಲಕ ಸರ್ಕಾರಿ ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡಿ ಹಣ್ಣುಗಳನ್ನು ವಿತರಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ರಂಗಾರೆಡ್ಡಿ ಗುಂಡೂರೆಡ್ಡಿ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್, ಇಲಿಯಾ ಡಿಸೋಜಾ, ರಮೇಶ್ ಪಾರಾ, ಮನೋಜ್ ಕುಮಾರ್ ಕೋಟೇಕರ್, ಮಹೇಶ್ ಐನಾಪುರ್, ವಸಂತ್ ಬೆಂಕಿಪಳ್ಳಿ, ಪುರಸಭೆ ಸದಸ್ಯ ವಿಶಾಲ್ ಭುರಾಳೆ, ಮನೋಜ್ ಟೀಕೇಕರ್, ಮಜರ್ ಸುನಾರ್, ಸಂತೋಷ್ ರೆಡ್ಡಿ, ಸೈಯದ್ ಆರಿಫ್ ಅಲಿ, ಮೊಹಮ್ಮದ್ ಸಲೀಂ, ಕಿರಣ್ ರೆಡ್ಡಿ, ರವಿ ಬುರಾಳೆ, ಪಟೇಲ್, ಅಮರ್ ಹೊಸದಡ್ಡಿ, ಮಾಣಿಕ್ ಹಿಪ್ಪರ್ಗ, ಮಂಜುಸ್ವಾಮಿ, ದಿಲೀಪ್ ರೆಡ್ಡಿ, ಹಲವಾರು ಕಾರ್ಯಕರ್ತರು ಹಾಗೂ ಅಭಿಮಾನ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಡಿಸೈವ್ ಆಟೋ ಅಲ್ಲಿ ಎಲ್ಲ ಬಂದಿಲ್ಲ. अली जनाब हमारे साथ राजशेखर पाटिल साहब का 58वां बर्थडे है, इसीलिए पूरे यूथ क्लब के जितने भी यंग लीडर्स हैं उनके जन्मदिन पर यहाँ पर पेशेंट को ब्लड डोनेट किया जा रहा है, ब्लड काउंट किया जा रहा है, इसीलिए हम बर्थडे कर रहे हैं हमारे राजशेखर साहब पाटिल. ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕದ ಪ್ರಭಾವಿ ನಾಯಕರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ. ಪಾಟೀಲ್ ರವರ 58ನೇ ಹುಟ್ಟುಹಬ್ಬ ಅಂಗವಾಗಿ ಇಂದು ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು.